ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಪುಷ್ಪ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ಮಂಡೇ, ಬೆಳಿಗ್ಗೆ ಎದ್ದ ತಕ್ಷಣ ಬೇಗ ಸ್ನಾನ ಮಾಡಿ ಕೆಲಸ ಎಲ್ಲ ಮುಗಿಸೋಣ ಅಂತ ಎಲ್ಲ ರೆಡಿ ಮಾಡ್ತಿದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ತಿಂಡಿ ಮಾಡಬೇಕು. ಬನ್ನಿ, ಏನು ತಿಂಡಿ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ. ಫ್ರೆಂಡ್ಸ್, ತಿಂಡಿ ದೋಸೆ ಮಾಡಬೇಕು. ದೋಸೆ ಜೊತೆಗೆ ಬೀಟ್ರೋಟ್ದು ಗೊಜ್ಜು ಮಾಡಬೇಕು. ಬೀಟ್ರೋಟೆಲ್ಲ ನೈಟೇ ಕಟ್ ಮಾಡಿ ಇಟ್ಕೊಂಡಿದ್ದೆ, ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಕಟ್ ಮಾಡೋದಕ್ಕೆ ಅದಕ್ಕೆ ಟೈಮ್ ಹಿಡಿಯುತ್ತೆ, ರಿಸ್ಕ್ ಆಗುತ್ತೆ ನನಗೇನೆ ಅಂತ ನೈಟೇ ಕಟ್ ಮಾಡಿ ಫ್ರಿಜ್ಗೆ ಹಾಕಿ ಇಟ್ಕೊಂಡಿದ್ದೆ. ಸ್ವಲ್ಪ ಕಡಲೆಬೇಳೆನೂ ನೆನೆ ಹಾಕಿದ್ದೆ, ಯಾಕಂದರೆ ಬೀಟ್ರೋಟ್ ಜೊತೆ ಹಾಕಿದ್ರೆ ಬೇಗ ಬೆಂದೋಗುತ್ತೆ ಅಂತ ನೈಟೇ ನೆನೆ ಹಾಕಿದ್ದೆ. ಸೊ ಬೀಟ್ರೋಟ್ನ ನೀಟಾಗಿ ತೊಳಿತಿದ್ದೀನಿ ನೀರಲ್ಲಿ. ಸೊ ಫ್ರೆಂಡ್ಸ್, ನಾನು ತರಕಾರಿ ಹಾಕೋಕ್ಕಿಂತ ಅಂದರೆ ಬೀಟ್ರೂಟ್ ಹಾಕೋಕ್ಕಿಂತ ಮುಂಚೆನೇ ಒಗ್ಗರಣೆ ಹಾಕ್ಬಿಡ್ತೀನಿ. ಯಾಕಂದರೆ ಹಿಂಗೆ ಮಾಡಿದ್ರೆ ಈಸಿ ಆಗುತ್ತೆ. ಫಸ್ಟೇ ಒಗ್ಗರಣೆ ಹಾಕ್ಬಿಟ್ಟು ಬೀಟ್ರೂಟ್ ಎಲ್ಲ ಆದಮೇಲೆ ವಿಸಿಲ್ ಆದಮೇಲೆ ನೆಕ್ಸ್ಟು ನಾವು ಉಪ್ಪು ಖಾರ ಹಾಕ್ಬಿಟ್ಟು ಕಾಯಿ ಕಡಲೆ ಗ್ರೈಂಡ್ ಮಾಡಿರ್ತೀವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡ್ಬೋದು ಈಸಿಯಾಗಿ. ಒಬ್ಬೊಬ್ರು ಹೇಗೆ ಮಾಡ್ತಾರೆ ಅಂದರೆ ಕಟ್ ಮಾಡಿರೋ ತರಕಾರಿನ ವಿಸಿಲ್ ಆದಮೇಲೆ ನೆಕ್ಸ್ಟ್ ಒಗ್ಗರಣೆ ಕೊಟ್ಕೊತಾರೆ. ಬಟ್ ಅದಕ್ಕಿಂತ ಇದು ಈಸಿ ಮೆಥಡ್. ಯಾಕಂದರೆ ಇದನ್ನು ಫಸ್ಟೇ ಒಗ್ಗರಣೆ ಕೊಟ್ಕೊಂಡು ತರಕಾರಿ ಹಾಕಿ ವಿಸಿಲ್ ಮಾಡಿದ್ರೆ ನೆಕ್ಸ್ಟು ನಾವು ಉಪ್ಪು ಖಾರ ಹಾಕೊಂಡ್ಬಿಡ್ಬೋದು ಈಸಿಯಾಗಿ. ಮತ್ತೆ ಒಗ್ಗರಣೆ ಕೊಡಬೇಕು ಅಂತ ರಿಸ್ಕ್ ಇರೋಲ್ಲ. ಸೊ ಫ್ರೆಂಡ್ಸ್, ಒಗ್ಗರಣೆ ಎಲ್ಲ ಬೇಯಿತು. ಅಲ್ಲಿಗೆ ಕಡಲೆಬೇಳೆ ಹಾಕಿ ಒಂದು 20 ಸೆಕೆಂಡ್ಸ್ ಹಂಗೆ ಸುಮ್ಮನೆ ಫ್ರೈ ಮಾಡಿದೆ. ಸೊ ಫ್ರೈ ಮಾಡಿ ಆಮೇಲೆ ನೀರು ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್. ನೀರು ಹಾಕ್ಬಿಟ್ಟು ಆಮೇಲೆ ಬೀಟ್ರೂಟ್ ಕಟ್ ಮಾಡಿ ತೊಳೆದಿಟ್ಟಿರ್ತೀನಲ್ಲ, ಸೊ ಅದನ್ನು ಹಾಕ್ತೀನಿ. ಅಲ್ಲಿಗೆ ಹಾಕ್ಬಿಟ್ಟು ನೋಡ್ತೀನಿ ನೀರು ಎಷ್ಟು ಬೇಕು, ಸಾಕಾ ಅಂತ. ಅದೊಂದು ಸ್ವಲ್ಪ ಮುಳುಗೋ ಅಷ್ಟು ಹಾಕಿದ್ರೆ ಸಾಕು. ಸೊ ಅದು ಬೇಯಲಿ ಅಂತ, ವಿಸಲ್ ಆಗಲಿ ಅಂತ ಕ್ಲೋಸ್ ಮಾಡಿಟ್ಟೆ ಕುಕ್ಕರ್ ಮುಚ್ಚಳ. ಸೊ ನಾನು ಕಾಯಿ ಕಡಲೆ ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಕಾಯಿ ತಗೊಂಡೆ. ಕಾಯಿ ಕಟ್ ಮಾಡಿಬಿಟ್ಟು ಅಲ್ಲಿಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಕರಿಬೇವು ಹಾಕ್ತೆ. ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತಿರಲಿಲ್ಲ, ಸೊ ಹಾಗಾಗಿ ನೆಕ್ಸ್ಟ್ ಹುರ್ಗಡ್ಲೆ ಹಾಕ್ತೆ. ನೆಕ್ಸ್ಟ್ ಗ್ರೈಂಡ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಗ್ರೈಂಡ್ ಮಾಡಿ ಎಲ್ಲ ಆಯಿತು. ಅದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಂಡು ವಿಸಿಲ್ ಆರೋ ತನಕ ಸಾಂಬಾರಿತ್ತು. ನೆನ್ನೆ ಬೇಳೆಯಾಗಿ ಸಾಂಬಾರು ಮಾಡಿದ್ದೆ, ಸೊ ಅದನ್ನು ಬಿಸಿ ಮಾಡೋಕ್ಕೆ ಅಂತ ಇಟ್ಟೆ. ದೋಸೆ ಹಿಟ್ಟನ್ನು ನೆನ್ನೆ ನೈಟೇ ನಾನು ಗ್ರೈಂಡ್ ಮಾಡಿಟ್ಟಿದ್ದೆ. ಅದನ್ನು ತೆಗೆದು ನೋಡಿದೆ, ಅದು ಸ್ವಲ್ಪ ಗಟ್ಟಿ ಇತ್ತು. ಅದರಿಂದ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿದೆ ಚೆನ್ನಾಗಿ. ಫುಲ್ ಗಟ್ಟಿ ಆದರೆ ಚೆನ್ನಾಗಿರಲ್ಲ, ದೋಸೆ ಚೆನ್ನಾಗಿ ಬರಲ್ಲ. ಸೊ ಹಾಗಾಗಿ ಸ್ವಲ್ಪ ನೀರು ಆ್ಯಡ್ ಮಾಡಿದೆ, ಚೆನ್ನಾಗಿ ಮಿಕ್ಸ್ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಾಯಿತು. ತುಂಬ ಗಟ್ಟಿ ಆದರೆ ಚೆನ್ನಾಗಿ ಬರಲ್ಲ ದೋಸೆ. ಈ ಥರ ಒಂದು ಸ್ವಲ್ಪ ತೆಳುವಾಗಿ ಇದ್ದರೆ ದೋಸೆ ಚೆನ್ನಾಗಿ ಬರುತ್ತೆ. ಸೊ ಕುಕ್ಕರೆಲ್ಲ ಆರಾಗಿತ್ತು. ಸೊ ಇದಕ್ಕೆ ಕುಕ್ಕರ್ ಮುಚ್ಚಳ ತೆಗೆದುಬಿಟ್ಟು, ಸೊ ಫ್ರೆಂಡ್ಸ್ ನೋಡ್ಬೋದು ತುಂಬ ಚೆನ್ನಾಗಿ ಬೆಂದಿದೆ. 1-2 ವಿಸಲ್ ಆದ್ರೇ ಸಾಕು, ಬೀಟ್ರೂಟು ಬೆಂದೋಗುತ್ತೆ. ಸೊ ಅಲ್ಲಿಗೆ ನಾನು ಗ್ರೈಂಡ್ ಮಾಡಿದ್ನಲ್ಲ ಅದನ್ನು ಹಾಕ್ತೆ. ಕಾಯಿ ಮತ್ತು ಹುರ್ಗಡ್ಲೆ ಎಲ್ಲ ಗ್ರೈಂಡ್ ಮಾಡಿದ್ನಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಮತ್ತು ಸ್ಟವ್ ಹಚ್ಚಿದೆ. ಮತ್ತು ಒಂದು 10 ಮಿನಿಟ್ಸ್ ಚೆನ್ನಾಗಿ ಕುದ್ದಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಗೊಜ್ಜುದು ಅಂತ. ಸೊ ಅಲ್ಲಿಗೆ ನಾನು ಖಾರದ ಪುಡಿ ಮತ್ತು ಉಪ್ಪು ಟೇಸ್ಟ್ಗೆ ನಮಗೆ ಎಷ್ಟು ಬೇಕೋ ಅಷ್ಟು ನಾನು ಆ್ಯಡ್ ಮಾಡ್ಕೊತೀನಿ. ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 or 15 ಮಿನಿಟ್ಸು ಅದನ್ನು ಹಾಗೇ ಕುದಿಯಕ್ಕೆ ಬಿಟ್ಟರೆ ಟೇಸ್ಟ್ ಸಖತ್ತಾಗಿರುತ್ತೆ. ಸೊ ಫ್ರೆಂಡ್ಸ್, ನಾನು ಈ ರೀತಿ ಮಾಡ್ತೀನಿ. ಯಾವುದೇ ಗೊಜ್ಜಾದರೂ ನಾನು ಈ ಥರನೇ ಮಾಡೋದು. ಆ್ಯಂಡ್ ನೆಕ್ಸ್ಟ್ ನಾನು ದೋಸೆ ಮಾಡಿ ಹಾಟ್ ಬಾಕ್ಸ್ಗೆ ಹಾಕೋಣ ಅಂದ್ಬಿಟ್ಟು ತವ ಇಟ್ಟೆ ಕಾಯೋಕ್ಕೆ. ಇನ್ನು ಪೂಜೆ ಮಾಡಿಲ್ಲ, ತಿಂಡಿ ಎಲ್ಲ ಪ್ರಿಪೇರ್ ಮಾಡಿಟ್ಟು ಆಮೇಲೆ ನಾನು ಪೂಜೆ ಮಾಡೋಣ ಅಂತ ಹೇಳಿ ದೋಸೆ ಮಾಡಿಬಿಟ್ಟು ಹಾಟ್ ಬಾಕ್ಸ್ಗೆ ಹಾಕ್ಬಿಟ್ಟು ಪೂಜೆ ಮಾಡೋಣ ಅಂತ ಹೇಳಿ ದೋಸೆ ಹುಯ್ದೆ.
ಬ್ಯಾಕ್. ಮನೆ ಕೆಲಸ ಎಲ್ಲ ಮುಗೀತು. ಸೊ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸುಮ್ಮನೆ ಸ್ಟಾರ್ಟ್ ಮಾಡಿದೆ. ಸೊ ಫ್ರೆಂಡ್ಸ್, ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗೀತು. ಸಾಂಬಾರಿದೆ, ಮಧ್ಯಾಹ್ನ ಅನ್ನ ಮಾಡೋದು ಅಷ್ಟೇ. ಫ್ರೆಂಡ್ಸ್, ಪಾಪು ಊರಲ್ಲಿಲ್ಲ, ಅಂದರೆ ನಮ್ಮ ಅಮ್ಮನ ಊರಿಗೆ ಹೋಗಿದ್ದಾಳೆ. ನಮ್ಮಮ್ಮ ನೋಡಬೇಕು ಅಂತ ಹೇಳ್ತಿದ್ರು. ಸೊ ಊರಿಗೂ ಕರ್ಕೊಂಡೋಗಿ ಬಿಟ್ಟಿದ್ದಾರೆ. ಇರ್ತಾಳೆ, ನನ್ನನ್ನು ಬಿಟ್ಟು ಏನಿಲ್ಲ. ಅಜ್ಜಿ ಅಂದರೆ ತುಂಬ ಇಷ್ಟ ಅವ್ಳಿಗೆ. ಸೊ ಫ್ರೆಂಡ್ಸ್, ಹೋಗಿದ್ದಾಳೆ ಅಲ್ಲಿ, ಏನು ಪ್ರಾಬ್ಲಮ್ ಇಲ್ಲ. ಸೊ ಫ್ರೆಂಡ್ಸ್, ಅವ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ಒಂಥರ ಖುಷಿ ಇರುತ್ತೆ. ಏನಾರು ಅಂದರೆ ಇವಾಗ 2 ಇಯರ್ಸ್, 2 ವರ್ಷದ ಮೇಲೆ 4 ತಿಂಗಳು ರನ್ನಿಂಗ್. ಅವ್ಳಿಗೆ ಮಾತಾಡ್ತಾಳಲ್ಲ, ತೊದಲು ಮಾತು ಕೇಳೋದಂದರೆ ಸಖತ್ ಚೆನ್ನಾಗಿರುತ್ತೆ. ಒಂದೊಂದು ಅರ್ಥ ಆಗುತ್ತೆ, ಒಂದೊಂದು ಅರ್ಥ ಆಗೋಲ್ಲ. ಬಟ್ ಪರವಾಗಿಲ್ಲ, ಮಾತಾಡ್ತಾಳೆ. ಇವಾಗ ಅಲ್ವಾ ಮಾತಾಡ್ತಾಳೆ, ಖುಷಿಯಾಗುತ್ತೆ ಅವಳ ಜೊತೆ ಮಾತಾಡೋಕ್ಕೆ. ಚೆನ್ನಾಗಿ ಎಲ್ಲರನ್ನು ಹೆಸರಿಟ್ಟು ಕರೀತಾಳೆ. ಚೆನ್ನಾಗಿ ಮಾತಾಡ್ತಾಳೆ, ತುಂಬ ಖುಷಿಯಾಗುತ್ತೆ. ಬಿಟ್ಟಿರೋದು ತುಂಬ ಕಷ್ಟ ಆಗ್ತಿದೆ. ಇನ್ನೊಂದು ಸ್ವಲ್ಪ ದಿನ ಕರ್ಕೊಂಡು ಬರಬೇಕು. ಸ್ವಲ್ಪ ಫೋನ್ ಅವಾಯ್ಡ್ ಮಾಡೋಣ ಅಂತ ಸ್ವಲ್ಪ ದಿನ ಇರಲಿ ಅಂತ ಇರಿಸಿದ್ದೀವಿ. ಸೊ ಫೋನ್ ಕೊಡೋಕ್ಕೂ ಭಯನೇ. ಅದಕ್ಕೆ ಮಕ್ಕಳು ಅಡಿಕ್ಟ್ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ ಅಂತ ನಾವು ಹಿಂಗೆ ಮಾಡ್ತಿದ್ದೀವಿ. ನೋಡೋಣ ಫ್ರೆಂಡ್ಸ್, ಕರ್ಕೊಂಡು ಬರಬೇಕು. ನನಗೂ ಅವಳನ್ನು ಬಿಟ್ಟಿರೋದು ತುಂಬ ಕಷ್ಟ. ಬಟ್ ಸ್ವಲ್ಪ ದಿನ ಅಲ್ಲೂ ಇಲ್ಲೂ 2 ಕಡೆಯೂ ಸ್ವಲ್ಪ ದಿನ ಇರಲಿ ಅಂತ, ಅಡ್ಜಸ್ಟ್ ಆಗಲಿ ಅಂತ ನಮ್ಮಮ್ಮನೂ ನೋಡಬೇಕು ಅಂತ ಹೇಳ್ತಿದ್ರಲ್ಲ. ಸೊ ಹಾಗಾಗಿ ಕರ್ಕೊಂಡೋಗ್ಬಿಟ್ವಿ. ಸೊ ಫ್ರೆಂಡ್ಸ್, ಅವಳದ್ದು ಏನಂದರೆ ಇರ್ತಾಳೆ, ಊಟ ತಿಂಡಿ ಮಾಡಿಸೋ ತಿಂಡಿ ತುಂಬ ರಿಸ್ಕ್. ಫೋನ್ ಕೊಡಬೇಕು, 1 ಅವರ್ ಬೇಕಾಗುತ್ತೆ ಅವಳಿಗೆ ತಿಂಡಿ ಊಟ ಮಾಡಿಸೋ ಅಷ್ಟರಲ್ಲಿ. ಚಿಂಟು ಅಂತ ಫುಲ್ಲು ಫೋನ್ಗೆ ಅಡಿಕ್ಟ್ ಆಗಿಬಿಟ್ಳು. ಹಾಗಾಗಿ ಅದನ್ನು ಫೋನು ಬಿಡಿಸ್ದಂಗೆ ಆಗುತ್ತೆ ಅಂತ ನಮ್ಮ ಅಮ್ಮನವ್ರಿಗೆ ಕಳಿಸಿದ್ವಿ. ಅಲ್ಲಿ ಕೊಟ್ಟರೆ ತಾನೇ ಊಟ ತಿಂಡಿ ಮಾಡ್ತಾಳಂತೆ. ಇಲ್ಲಿ ಮಾತ್ರ ಫುಲ್ ರಿಸ್ಕ್. ಅವಳು ತಿನ್ನಿಸೋ ಅಷ್ಟರಲ್ಲಿ ಫೋನೇ ನೋಡ್ತಾ ಕೂರ್ತಿದ್ಲು. ತುಂಬ ರಿಸ್ಕ್ ಆಗ್ತಿತ್ತು. ಸ್ವಲ್ಪ ದಿನ ಇರಲಿ ಅಂತ ನೋಡೋಣ ಅಂತ ಕಳಿಸಿದ್ವಿ. ಇದ್ದಾಳೆ, ಏನು ಪ್ರಾಬ್ಲಮ್ ಇಲ್ಲ, ಅಲ್ಲೇನು ಫೋನ್ ಕೇಳಲ್ವಂತೆ. ಇರಲಿ ಸ್ವಲ್ಪ ದಿನ, ಆಮೇಲೆ ಸ್ವಲ್ಪ ದಿನ ಆದಮೇಲೆ ಕರ್ಕೊಂಡು ಬರೋಣ ಅಂತ ನಾವು ಸುಮ್ಮನೆ ಇದ್ವಿ. ಸೊ ಫ್ರೆಂಡ್ಸ್, ಅವ್ಳಿಗೆ ಊಟ ತಿಂಡಿ ಅಂದರೆ ಬೆಳಗ್ಗೆ ಒಂದು ನನ್ನ ಪಾಪು ನನ್ನ ಜೊತೆನೇ ಒಂದು 7 o'clock, ನಾನು ಹೇಳೋದು 7 o'clock ಡೈಲಿ. ಸೊ ನನ್ನ ಜೊತೆನೇ ಎದ್ಬಿಡ್ತಾಳೆ. ಮತ್ತು ಲಾಲಿಗೆ ಮಲಗಿಸ್ಬಿಡ್ತೀವಿ ಅವಳನ್ನ ನಾವು. 7 o'clock ಲಾಲಿಗೆ ಹಾಕಿದ್ರೆ 9 o'clock ತನಕ ಎದ್ಬಿಡ್ತಾಳೆ. ಅಷ್ಟರ ತನಕ ಆಲ್ಮೋಸ್ಟ್ ನಾನು ತಿಂಡಿ ಮಾಡಿ, ರಘುನ ಡ್ಯೂಟಿಗೆ ಹೋಗಬೇಕಲ್ಲ. ಸೊ ಅವರಿಗೆ ತಿಂಡಿ ಮಾಡೆಲ್ಲ ಅವ್ರನ್ನ ಕಳಿಸಿ, ನಾನು ಆಲ್ಮೋಸ್ಟ್ ತಿಂಡಿ ಮಾಡಿ ಮನೆ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗಿಸಿರ್ತೀನಿ. ಕೆಲಸ ಅಂತೇನಿರಲ್ಲ, ಮುಗಿಸಿರ್ತೀನಿ. ಅವಳು ಎದ್ದ ತಕ್ಷಣ ಫ್ರೆಂಡ್ಸ್, ನಾನು ಅವ್ಳಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೊಡ್ತೀನಿ. ಮಾಮೂಲಿ ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಪಿಸ್ತಾ 4 ಸ್ವಲ್ಪ ಹಾಕಿ ಒಂದು 3 ಹಾಕ್ಕೊಡ್ತೀನಿ. ತಿಂತಾಳೆ. ಆಮೇಲೆ ಬ್ರಷ್ ಮಾಡಿಸಿ ತಿಂಡಿ ತಿನ್ನಿಸ್ತೀನಿ. ತಿಂಡಿ ತಿನ್ನಿಸಾದ್ಮೇಲೆ ಸ್ವಲ್ಪ ಹೊತ್ತಾದಮೇಲೆ ಒಂದು 1/2 hour ಆದಮೇಲೆ ಹಾಲು ಕುಡಿಸ್ತೀನಿ. ಹಾಲು ಕುಡಿಸ್ಬಿಟ್ಟು ಮತ್ತೆ ಒಂದು 1/2 hour ಆದಮೇಲೆ ಹೋಗಿ ಸ್ನಾನ ಮಾಡಿಸ್ತೀನಿ. ಸ್ನಾನ ಮಾಡಿಸೋ ತನಕ ಒಂದು 12 o'clock ಆಗುತ್ತೆ. ಸೊ ಇನ್ನೂ ಸ್ವಲ್ಪ ಹೊತ್ತು ಮಧ್ಯಾಹ್ನ ತನಕ ಆಡ್ತಾಳೆ, ಅಂದರೆ ಊಟ ಮಾಡೋ ತನಕ. 1-1:30ಗೆಲ್ಲ ಊಟ ಮಾಡಿಸ್ತೀನಿ ಅವಳಿಗೆ ಡೈಲಿ ನಾನು. ಮಧ್ಯಾಹ್ನ 1:30ಗೆಲ್ಲ ಊಟ ಮಾಡಿಸಿ 2 ಗಂಟೆ ತನಕ ಮತ್ತೆ ಆಟ ಆಡ್ತಾಳೆ. 2:30ಗೆ ಮಲಗಿಸ್ಬಿಟ್ರೆ ನಾನು ಸಂಜೆ 5 o'clock ತನಕ ಎದ್ದಿರ್ತಾಳೆ. ಎದ್ದ ತಕ್ಷಣ ನಾನು ಮತ್ತೆ ಫ್ರೂಟ್ಸ್ ಕೊಡ್ತೀನಿ. ಏನು ಅಂದರೆ ದಾಳಿಂಬೆ ಹಣ್ಣು ಕೊಡ್ತೀನಿ, ಮತ್ತು 2 pieces ಸೇಬು ಕೊಡ್ತೀನಿ. ಸ್ನ್ಯಾಕ್ಸ್ ಅಂತ ಇನ್ನೇನು ಅದೇ ಡ್ರೈ ಫ್ರೂಟ್ಸ್ ಬೆಳಗ್ಗೆ ಕೊಟ್ಟಿರ್ತೀನಲ್ಲ. ಸೊ ಮಧ್ಯಾಹ್ನ ಅದೇ ದಾಳಿಂಬೆ ಕೊಟ್ಬಿಟ್ಟು ಸೇಬು ಕೊಡ್ತೀನಿ. ಮತ್ತು ಇನ್ನೊಂದು ಸ್ವಲ್ಪ ಟೈಮ್ ಆಗಿದ್ಲೆ ಆಟ ಆಡ್ತಾಳೆ. ಮತ್ತು ಸಂಜೆ ಫ್ರೂಟ್ಸ್ ಎಲ್ಲ ಕೊಟ್ಟಾದಮೇಲೆ ಮತ್ತು ಸ್ವಲ್ಪ ಹೊತ್ತು ಆಡ್ತಾಳೆ. ಮತ್ತು ಏನಾರು ಸ್ನ್ಯಾಕ್ಸ್ ಬೇಕು ಅಂದರೆ ಬಿಸ್ಕೆಟ್ ಏನಾದ್ರು ಕೊಡ್ತೀನಿ. ಆ್ಯಂಡ್ ಇನ್ನು ಸ್ವಲ್ಪ ಹೊತ್ತಾದಮೇಲೆ ಸಂಜೆ 6-6:30ಗೆಲ್ಲ ಹಾಲು ಕುಡಿಸ್ತೀನಿ. ಮತ್ತು ಮಾಮೂಲಿ ಬೆಲ್ಲ ಹಾಕಿ ಕಾಯಿಸೋದು ನಾನು ಹಾಲನ್ನ. ಸಕ್ಕರೆ ಅವ್ಳಿಗೆ ಶೀತ ಆಗುತ್ತೆ ಅಂತ ಹೇಳಿದ್ದೆ. ಸೊ ಬೆಲ್ಲ ಹಾಕಿ ಹಾಲು ಅವ್ಳಿಗೂ 1 ಲೋಟ, ನಾನು 1 ಲೋಟ ಕುಡಿತೀನಿ. ಅವ್ಳಿಗೂ ಕುಡಿಸ್ಬಿಟ್ಟು ನಾನು ಕುಡಿತೀನಿ. ಸೊ ಫ್ರೆಂಡ್ಸ್, ಸಂಜೆ 6-6:30ಗೆಲ್ಲ ಕುಡಿಸಾದ್ಮೇಲೆ ಮತ್ತೆ ನೈಟ್ ಮಾಮೂಲಿ ಊಟ. ನೈಟ್ ಊಟ 9-9:30. ಪಾಪುಗೆ ಬೇಗ ಮಾಡಿಸ್ಬಿಡ್ತೀನಿ. 8:00ಗೆ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. 9-9:30 ಆಗಿಬಿಡುತ್ತೆ. ಅಲ್ಲೇ ಅವ್ಳಿಗೆ ತಿನ್ನಿಸೋ ಅಷ್ಟರಲ್ಲಿ 1 hour ಆಗಿಬಿಡುತ್ತೆ. ಸೊ 9:30ಗೆಲ್ಲ ಊಟ ಮಾಡಿ ಅವ್ಳಿಗೆ ಮಾಡಿಸಿ, ನಾನು 9:30ಗೆಲ್ಲ ನಾವು ಊಟ ಮಾಡಿ ಮಲಗ್ತೀವಿ. ಏನಿಲ್ಲ, ಮಲಗ್ತಾಳೆ. ಒಂದು 10 o'clock ಬೇಕು. 10 o'clock ಆದಮೇಲೆ ಮಾಮೂಲಿ ಜೊತೆನೇ ಮಲಗಿಬಿಡ್ತಾಳೆ. ಅದೇ
ಅವ್ಳದ್ದೇನು ರಿಸ್ಕ್ ಇಲ್ಲ, ಒಂದು ಸ್ವಲ್ಪ ತಿನ್ನಿಸೋದ್ರಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ ಅನಿಸೋದು, ಇನ್ನೇನಿಲ್ಲ ಆಟ ಆಡ್ತಾಳೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.